ಡ್ರೈವರ್, ಸ್ವಲ್ಪ ಕಾರ್ ನಿಲ್ಸು. ಯಾಕೆ ಕಾರ್ ನಿಲ್ಸಕ್ ಹೇಳಿದ್ರಿ? ನಮ್ ಸೆಲೆಬ್ರೇಷನ್ ನ ಸ್ಪೆಷಲ್ ಆಗಿ ಎಳ್ನೀರಿಂದ ಶುರು ಮಾಡೋಣ ಅಂತ. ಒಂದ್ ನಿಮಿಷ. ಅಣ್ಣ, 2 ಎಳ್ನೀರ್ ಕೊಡಿ. ಕೊಡ್ತೀನಿ ಸರ್. ಅಯ್ಯೋ ಏನಾಯ್ತಮ್ಮ? ಅಯ್ಯೋ ಅಮ್ಮ, ಏನಾಯ್ತಮ್ಮ? ಅಯ್ಯೋ ಏನಾಯ್ತಮ್ಮ? ರಾಧಿಕಾ, ಅಯ್ಯೋ ಏನಾಯ್ತು? ಏನಾಯ್ತಮ್ಮ? ಅಯ್ಯೋ ಏನಾಯ್ತು ಉಷಾ? ನೀನೇಮ್ಮ? ಏನಾಯ್ತು? ಏನಾಯ್ತು ನಿನಗೆ? ನೀವೇನ್ ಗಾಬರಿ ಆಗ್ಬಿಡಿ. ಏನಾಯ್ತಮ್ಮ? ಅಮ್ಮ ಉಷಾ ಏನಾಯ್ತು ತಾಯಿ? ಸ್ವಲ್ಪ ವಾಟರ್ ಬಾಟಲ್ ಕೊಡಿ. ಅಮ್ಮ ಉಷಾ, ಉಷಾ ಇಲ್ಲಿ ನೋಡಿ, ಕಣ್ಬಿಡಿ. ಎದ್ದೇಳಿ. ಏನಾಯ್ತು ರಾಧಿಕಾ? ಅದೇ ಚೆಕ್ ಮಾಡ್ತಾ ಇದ್ದೀನಿ ರೀ. ನೀವು ಡಾಕ್ಟ್ರಾ? ನನ್ನ ಹೆಂಡತಿ MBBS ಓದ್ತಿದ್ದಾಳೆ. ಕೈಲಾಶ್ ಅವರೇ, ಇವ್ರಿಗೆ ಲೋ BP ಆಗಿದೆ. ಅರ್ಜೆಂಟ್ ಆಗಿ ಎಳ್ನೀರ್ಗೆ ಸ್ವಲ್ಪ ಉಪ್ಪು ಹಾಕಿ ತಗೊಂಡ್ ಬರ್ತೀರಾ? ಹಾ, ಈಗ್ಲೇ ತರ್ತೀನಿ. ನಂಗೇನೋ ಭಯ ಆಗ್ತಾ ಇದೆಯಮ್ಮ. ನೀವೇನ್ ಹೆದರ್ಬೇಡಿ, ಸ್ವಲ್ಪ ನೀರ್ ಕೊಡಿ. ಅಣ್ಣ, ಅರ್ಜೆಂಟ್ ಆಗಿ ಒಂದ್ ಗ್ಲಾಸ್ ಅಲ್ಲಿ ಎಳ್ನೀರ್ಗೆ ಉಪ್ಪು ಹಾಕೊಡಿ. ಬೇಗ 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 ತಗೊಳ್ಳಿ ಸರ್. ತಗೋ. ನಿಧಾನಕ್ಕೆ. ಓಕೆ, ಇನ್ ಸ್ವಲ್ಪ. ಓಕೆನಾ? ತುಂಬಾ ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು. ಅಮ್ಮ, ಸಮಯಕ್ಕೆ ಸರಿಯಾಗಿ ಬಂದು ದೇವ್ರ ತರ ಅಂಕಲ್, ಕಾಪಾಡಿದ್ರಿ. ನೀವ್ಯಾಕೆ ನನಗ್ ಕೈ ಮುಗಿತಿದ್ದೀರಾ? ನನಗ್ ಗೊತ್ತಿರೋದನ್ನ ಸಮಯಕ್ಕೆ ಸರಿಯಾಗಿ ಮಾಡ್ದೆ ಅಷ್ಟೇ. ಇಲ್ಲಿ ನೋಡಿ, ನಿಮಗೆ ಲೋ BP ಇದೆ. ನೀವು ಸ್ವಲ್ಪ ಹುಷಾರಾಗಿರ್ಬೇಕಾಗತ್ತೆ. ಹೊರಗೆ ಹೋಗುವಾಗ ನಿಮ್ ಜೊತೆ ಸಾಲ್ಟ್ ಬಿಸ್ಕೆಟ್ಸ್ ಅಥವಾ ಚಾಕ್ಲೇಟ್ಸ್ ಇಟ್ಕೊಂಡ್ರೆ ಈ ತರದ್ದೆಲ್ಲ ಸಮಸ್ಯೆ ಆಗಲ್ಲ. ಅಂಕಲ್, ಇವ್ರಿಗೆ ಸ್ವಲ್ಪ ಬೇಗ ಏನಾದ್ರೂ ತಿನ್ನಕ್ ತಂದ್ಕೊಡ್ತೀರಾ? ಹಾಗೆ ಆಗಮ್ಮ. ನಿನ್ ಕೈಗುಣ ತುಂಬಾ ಚೆನ್ನಾಗಿದೆಯಮ್ಮ. ಮುಂದೆ ನೀನು ತುಂಬಾ ದೊಡ್ಡ ಡಾಕ್ಟರ್ ಆಗ್ತೀಯಮ್ಮ. ನೂರಾರು ಜನರ ಪ್ರಾಣನ ಉಳಿಸ್ತೀಯ. ನಿನಗೆ ನಿಮ್ಮ ಮನೆಯವರಿಗೆ ಒಳ್ಳೆ ಹೆಸರು ತರ್ತೀಯಮ್ಮ. ಆ ದೇವರು ನಿನ್ನ ಚೆನ್ನಾಗಿಟ್ಟಿರ್ಲಮ್ಮ.
ನಿನ್ ಕೈಗುಣ ತುಂಬಾ ಚೆನ್ನಾಗಿದ್ಯಮ್ಮ. ಮುಂದೆ ನೀನು ತುಂಬಾ ದೊಡ್ಡ ಡಾಕ್ಟರ್ ಆಗ್ತೀಯಮ್ಮ. ರಾಧಿಕಾ, ನಿಂಗ್ ಡಾಕ್ಟರ್ ಆಗ್ಬೇಕು ಅಂತ ಆಸೆ ಅಲ್ವಾ? ನಂದಲ್ಲ ರೀ, ಅದು ನಮ್ಮಪ್ಪನ ಆಸೆ. ಅವ್ರ ಧ್ಯೇಯ ಕೂಡ. ಚಿಕ್ಕ ವಯಸ್ಸಲ್ಲಿ ನಾನು ಡಾಕ್ಟರ್ ಆಟ ಆಡ್ತಿದ್ರೆ ಅದನ್ನ ನೋಡಿ ಅವರು ನನ್ನ ಹೇಗಾದ್ರೂ ಮಾಡಿ ಡಾಕ್ಟರ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ರು. ಹೌ ಸ್ವೀಟ್. ಪ್ರಿಯಾಂಕಾ ಕೂಡ ಹೈಯರ್ ಸ್ಟಡೀಸ್ ಮಾಡ್ಬೇಕು ಅಂತ ತುಂಬಾನೇ ಆಸೆ ಇತ್ತು. ದುಡ್ಡು ಹೊಂದ್ಸಕ್ಕಾಗದೆ ಇದ್ದಿದ್ದಕ್ಕೆ ಅವಳನ್ನ ಬರೀ ಡಿಗ್ರಿಗೆ ಸೇರಿಸಿ ನನ್ನ ಮಾತ್ರ ಮೆಡಿಸಿನ್ಗೆ ಸೇರಿಸಿದ್ರು. ಪ್ರಿಯಾಂಕಾ ಕೂಡ ನಾನು ದೊಡ್ಡ ಡಾಕ್ಟರ್ ಆಗ್ಬೇಕು ಅಂತ ಆಸೆ. ಅದಕ್ಕೋಸ್ಕರ ಅವಳು ತನ್ನ ಅವಕಾಶನ ತ್ಯಾಗ ಮಾಡಿದ್ದಾಳೆ. ಹೀಗ್ಯಾರಾದ್ರೂ ದೊಡ್ಡವರು ನನ್ನ ಬಾಯಿ ತುಂಬಾ ಹರಿಸಿದಾಗ ನಮ್ ತಂದೆಯವರ ಆಸೆ ಈಡೇರ್ತು ಅನ್ನೋ ತೃಪ್ತಿ ಸಿಗತ್ತೆ ನನ್ಗೆ. ಯಾರಪ್ಪ? ಸರ್, ನಾನ್ ಸರ್. ನಾನು ಅಂದ್ರೆ? ಅಯ್ಯೋ, ನಾನ್ ಸರ್. ನಾನು ಅಂದ್ರೆ ಯಾರಪ್ಪ? ಓ, ಅಮರ್, ನೀನಾ? ಅಯ್ಯೋ, ಇದೆಲ್ಲ ಏನಪ್ಪ? ಇದನ್ನೆಲ್ಲ ನೀನ್ಯಾಕೆ ತರಕ್ ಹೋದೆ? ಅಯ್ಯೋ, ಕೊಡು, ಇಲ್ಲಿ ಕೊಡು. ಕೊಡು. ಬಾ ಬಾ ಬಾ, ಒಳಗಡೆ ಬಾ. ಬಾ 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 ಬಾ, ಕೂತ್ಕೋ. ಅಬ್ಬಾ, ಕೂತ್ಕೋ. ಇದನ್ನೆಲ್ಲ ನಿಮ್ಗೋಸ್ಕರನೇ ತಂದೆ. ನೀನ್ ಯಾಕಪ್ಪ ತೊಂದ್ರೆ ತಗೊಂಡೆ? ಪಕ್ಕದಲ್ಲೇ ಮಾರ್ಕೆಟ್ ಇದೆ, ನಾನ್ ಹೋಗ್ ತರ್ತಾ ಇದ್ನಲ್ಲ. ಇದನ್ನೆಲ್ಲ ನಮ್ ಫಾರ್ಮ್ ಹೌಸ್ ನಲ್ಲಿ ಆರ್ಗ್ಯಾನಿಕ್ ಮೆಥಡ್ ಅಲ್ಲಿ ಬೆಳೆಸಿರೋದು. ಇದನ್ ತಿಂದ್ರೆ ಆರೋಗ್ಯನೂ ಇರುತ್ತೆ, ರುಚಿನೂ ಸಖತ್ತಾಗಿರುತ್ತೆ. ಅದೇನು ಸರಿಯಪ್ಪ, ಆದ್ರೆ ನೀನು ಇದನ್ನೆಲ್ಲ ಹೊತ್ಕೊಂಡು ನಿಮ್ಗಿಷ್ಟ ಇಲ್ಲ ಅಂದ್ರೆ ಬಿಡಿ ಸರ್, ನಾನ್ ತಗೊಂಡ್ ಹೋಗ್ತೀನಿ. ಗುರ್ತು ಪರಿಚಯ ಇಲ್ದಿರೋಂತರ ನನ್ ಪಾಡಿಗೆ ನಾನು ಹೋಗ್ತಾ ಇರ್ತೀನಿ ಅಷ್ಟೇ. ಅಮರ್, ಅಮರ್, ನಾನ್ ಹಾಗೆ ಹೇಳಿಲ್ಲಪ್ಪ. ಹಾ, ಹಾಗೇನಿಲ್ಲ ತಾನೆ? ಹಾಗಿದ್ರೆ ಓಕೆ. ಹಾ, ಆಂಟಿ, ಇವತ್ ನಾನು ಇಲ್ಲೇ ಊಟ ಮಾಡ್ಕೊಂಡು ಹೋಗ್ತೀನಿ. ಹಾ, ಜೋಳದ ರೊಟ್ಟಿ, ಎಣ್ಣೆಗಾಯಿ ಪಲ್ಯ, ನುಗ್ಗೆಕಾಯಿ ಸಾಂಬಾರು, ಹಪ್ಪಳ ಸಂಡ್ಗೆ. ಹಾ, ಇದಿಷ್ಟು ಮಾಡ್ಬಿಡಿ. ನಾನು ಅಂಕಲ್ ಸೇರ್ಕೊಂಡು ಜಮಾಯಿಸ್ಬಿಡ್ತೀವಿ. ಏನಂತೀರಾ ಅಂಕಲ್? ನೀನ್ ಹೇಳಿದ್ರೆ ನಾನ್ ಹೇಳ್ದಂಗೆಪ್ಪ. ಅದು 1 ಗಂಟೆಲಿ ಅಡ್ಗೆ ರೆಡಿ ಮಾಡ್ಬಿಡ್ತೀನಪ್ಪ. 1 ಗಂಟೆನಾ? ನಾನ್ ಹೆಲ್ಪ್ ಮಾಡ್ತೀನಿ, ಅರ್ಧ ಗಂಟೆಲಿ ಮುಗ್ಸೇ ಬಿಡೋಣ. ಅಮರ್, ಏನಿಲ್ಲ, ಅದು ಮೊನ್ನೆ ಕಾಫಿ. ಏನ್ ಹೆದರ್ಬೇಡಿ ಸರ್, ನಾನಿವತ್ತು ಸೌಟ್ ಹಿಡಿಯಲ್ಲ, ಚಾಕ್ ಹಿಡ್ಕೊಂಡು ತರಕಾರಿ ಕಟ್ ಮಾಡ್ತೀನಿ ಅಷ್ಟೇ. ಅಬ್ಬಾ, ಬದ್ಕೊಂಡ್ವಿ. ಇವನೆಲ್ಲ ಅಡ್ಗೆ ಮಾಡ್ಬಿಡ್ತಾನೋ ಅಂತ ಟೆನ್ಷನ್ ಆಗೋಗಿತ್ತು ನನ್ಗೆ.
ಆಂಟಿ ನಿಮ್ ಕೈ ರುಚಿ ಸೂಪರ್. ಸರ್, ಆ ಮೆಡಿಸಿನ್ಸ್ ಯಾಕೆ ತಗೋತಾ ಇದ್ದೀರಾ? ಏನಿಲ್ಲಪ್ಪ, ಅದು BP ಮಾತ್ರೆ ಅಷ್ಟೇ. ನೀವಿಷ್ಟು ಟೆನ್ಷನ್ ಆಗಿದ್ದೀರಾ ಅಂದ್ರೆ ಅದು BP ಮಾತ್ರೆ ಖಂಡಿತ ಅಲ್ಲ, ಇನ್ಯಾವುದೋ ಮೆಡಿಸಿನ್ ಇರಬೇಕು. ಆಂಟಿ, ಇಲ್ಲಿಯ ಬಾಕ್ಸ್ ಕೊಡಿ. ಇರ್ಲಿ ಬಿಡಪ್ಪ. ಕೊಡಿ ಆಂಟಿ. ಆಂಟಿ, ಸ್ವಲ್ಪ ಸರ್ ಮೆಡಿಕಲ್ ಫೈಲ್ಸ್ ತಗೊಂಡ್ ಬನ್ನಿ. ಈಗದಲ್ಲ ಯಾಕಪ್ಪ, ಏನೂ ಆಗಿಲ್ಲ ಅಂತ ಹೇಳದ್ನಲ್ವಾ. ನಾನೊಬ್ಬ ಡಾಕ್ಟರ್ ಅಂತ ಮರಿಬೇಡಿ ಸರ್. ನೀವು ಹೋಗಿ ಫೈಲ್ ತಗೊಂಡ್ ಬನ್ನಿ, ಹೋಗಿ. ನಿಮ್ಗೆ ಲುಕೇಮಿಯಾ ಇದೆಯಾ ಸರ್? ನಿಮ್ನ ನೋಡಿ ಈ ಕಾಯಿಲೆ ಇದೆ ಅಂತ ನಾನು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಸರ್, ಸರಿಯಾಗಿ ಮೆಡಿಸಿನ್ಸ್ ತಗೋತಾ ಇದ್ದೀರಾ ತಾನೆ? ರೆಗ್ಯುಲರ್ ಆಗಿ ಹೆಲ್ತ್ ಚೆಕಪ್ ಮಾಡಿಸ್ಕೋತಾ ಇದ್ದೀರಾ? ಏನ್ ಹೇಳಪ್ಪ, ಏನು ಪ್ರಯೋಜನ ಇಲ್ಲ ಅಂತ ಚೆಕಪ್ ಮಾಡಿಸ್ಕೊಳ್ಳೋದೇ ನಿಲ್ಸ್ಬಿಟ್ಟಿದ್ದಾರೆ. ನಾನು ಎಷ್ಟು ಹೇಳಿದ್ರು ಕೇಳೋದೇ ಇಲ್ಲ. ಹೆಲ್ತ್ ವಿಷಯದಲ್ಲಿ ಇಷ್ಟು ನಿರ್ಲಕ್ಷ್ಯ ಇದ್ರೆ ಹೆಂಗೆ ಸರ್? ಡಾಕ್ಟರ್ಸ್ ಏನೇ ಹೇಳಿ, ನಮ್ ಪ್ರಯತ್ನ ಮಾತ್ರ ನಾವು ಬಿಡಬಾರ್ದು. ಸರಿ, ಇನ್ಮೇಲೆ ನಿಮ್ ಹೆಲ್ತ್ ಕೇರ್ ಜವಾಬ್ದಾರಿನ ನಾನ್ ತಗೋತೀನಿ. ವಾರಕ್ಕೊಂದ್ಸಲ ನಿಮ್ಮನ್ನ ಚೆಕಪ್ಗೆ ನಾನೇ ಕರ್ಕೊಂಡು ಹೋಗ್ತೀನಿ. ಹಾಗಲ್ಲಪ್ಪ, ಅದು. ಸರ್, ನೀವಿನ್ನೇನು ಹೇಳ್ಬೇಡಿ. ಆಂಟಿ, ಸರ್ನ ಹುಷಾರಾಗಿ ನೋಡ್ಕೊಳ್ಳಿ. ಸರಿ, ನಾನಿನ್ ಹೊರಡ್ತೀನಿ. ನನ್ಗೇನೋ ಹೇಳ್ದ, ಆದ್ರೆ ಅವನೇ ಬೆಟ್ಟದಷ್ಟು ದುಃಖ ಇಟ್ಕೊಂಡು ಆಚೆ ಮಾತ್ರ ನಗ್ತಿರ್ತಾನೆ. ಅಮರ್ಗೆ ದುಃಖನಾ? ಏನ್ರಿ ಅದು? ಅಮರ್ ಒಂದು ಹುಡುಗಿನ ಪ್ರೀತಿಸ್ತಿದ್ನಂತೆ. ಆ ಹುಡುಗಿ ಇವನಿಗೆ ಮೋಸ ಮಾಡಿ ಬೇರೆ ಯಾರನ್ನೋ ಮದುವೆ ಆದ್ಲಂತೆ. ಆ ದುಃಖನೆಲ್ಲ ಒಳಗಡೆ ಇಟ್ಕೊಂಡು ಪ್ರೀತಿಗಿಂತ ತ್ಯಾಗನೇ ದೊಡ್ಡದು ಅಂತ ನಂಬಿ ಆ ಹುಡುಗಿ ಸಂತೋಷವಾಗಿರ್ಲಿ ಅಂತ ದೇವಸ್ಥಾನದಲ್ಲಿ ಪೂಜೆ ಕೂಡ ಮಾಡಿಸ್ತಾನೆ. ದೇವ್ರು ಯಾವಾಗ್ಲೂ ಒಳ್ಳೆಯವ್ರಿಗೆ ಕಷ್ಟನ ಕೊಡ್ತಿರ್ತಾನೆ. ಈಗ್ಲಾದ್ರೂ ಹೇಳಿ, ನನ್ನ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಸ್ಮಾಲ್ ಸರ್ಪ್ರೈಸ್. ದಯವಿಟ್ಟು ಹೇಳಿ. ನಾನ್ ಹೇಳಲ್ಲ.
ಇಲ್ಲಿಗೆ ಯಾಕೆ ಬಂದಿದ್ದೀವಿ? ಕೈಲಾಶ್ ಅವರೇ, ನನ್ನ ಕಾಲೇಜಿಗೆ ಯಾಕೆ ಕರ್ಕೊಂಡು ಬಂದಿದ್ದೀರಾ? ನಿನ್ ತಂದೆ ಆಸೆ ಮಧ್ಯದಲ್ಲಿ ನಿಂತು ಹೋಗಕ್ ನಾನ್ ಬಿಡಲ್ಲ. ನೀನು ಮೆಡಿಸಿನ್ ಪೂರ್ತಿ ಮಾಡಿ ದೊಡ್ಡ ಡಾಕ್ಟರ್ ಆಗ್ಬೇಕು. ಬಟ್ ಅತ್ತೆ, ನಡಿ. ಬಾ ಬಾ ಹೇಳ್ತೀನಿ. ಅರೆ ರಾಧಿಕಾ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಸರ್? ನಾನು ಚೆನ್ನಾಗಿದ್ದೇನಮ್ಮ. ಹೌದು, ಯಾಕಮ್ಮ ಸಡನ್ ಆಗಿ ಕಾಲೇಜಿಗೆ ಬರೋದು ನಿಲ್ಲಿಸ್ಬಿಟ್ಟೆ? ಬ್ರಿಲಿಯಂಟ್ ಸ್ಟೂಡೆಂಟ್ ನೀನು, ಖಂಡಿತ ದೊಡ್ಡ ಡಾಕ್ಟರ್ ಆಗ್ತೀಯಾ ಅಂತ ನಾವೆಲ್ಲ ತುಂಬಾ ನಂಬಿಕೆ ಇಟ್ಕೊಂಡಿದ್ವಮ್ಮ. ಇನ್ಮುಂದೆ ರಾಧಿಕಾ ರೆಗ್ಯುಲರ್ ಆಗಿ ಬರ್ತಾಳೆ ಸರ್. ಮೆಡಿಸಿನ್ ಕಂಪ್ಲೀಟ್ ಮಾಡ್ತಾಳೆ. ಗುಡ್. ನಾಳೆಯಿಂದ ಎಕ್ಸಾಮ್ ಶುರುವಾಗ್ತಿದೆ. ಈಕೆ ತುಂಬಾ ಕ್ಲಾಸಸ್ ಮಿಸ್ ಮಾಡ್ಕೊಂಡಿದ್ದಾಳೆ. ಏನ್ ಮಾಡೋದು? ರಾಧಿಕಾ ಬ್ರಿಲಿಯಂಟ್ ಸ್ಟೂಡೆಂಟ್ ಅಂತ ನೀವೇ ಹೇಳಿದ್ರಲ್ಲ ಸರ್. ಎಕ್ಸಾಮ್ಸ್ ಎಲ್ಲ ಸೂಪರ್ ಆಗಿ ಮಾಡ್ತಾಳೆ, ಡೋಂಟ್ ವರಿ. ಹೀಗೆ ಸಡನ್ ಆಗಿ ಡಿಸೈಡ್ ಮಾಡಿದ್ರೆ ಹೇಗೆ ಕೈಲಾಶ್ ಅವರೇ? ಒಳ್ಳೆ ಡಿಸಿಷನ್ ತಾನೇ? ಒಳ್ಳೆ ತೀರ್ಮಾನ ನಿಮ್ದು. ಬನ್ನಿ, ಪ್ಲೀಸ್ ಕಮ್. ಪ್ಲೀಸ್ ಕಮ್. ನಮಸ್ತೆ ಸರ್. ನಮಸ್ತೆ ಸರ್. ಹಲೋ. ರಾಧಿಕಾ ಕೈಲಿ ಎಕ್ಸಾಮ್ ಫಾರಂ ಫಿಲ್ ಮಾಡಿಸಿ ಸೈನ್ ಮಾಡಿಸ್ಕೊಡಿ. ಕೂತ್ಕೊಮ್ಮ. ನೀವು ಕೂತ್ಕೊಳ್ಳಿ. ಫಿಲ್ ಮಾಡು. ಏನಾಯ್ತು ರಾಧಿಕಾ? ಸೈನ್ ಮಾಡು. ನಾನೀಗ ಮೆಡಿಸಿನ್ ಕಂಟಿನ್ಯೂ ಮಾಡ್ತಿರೋ ವಿಷಯನ ದಯವಿಟ್ಟು ಅತ್ತೆಗೆ ಹೇಳ್ಬಿಡಿ. ಅಮ್ಮಂಗೆ ನಾನು ಖಂಡಿತ ತಿಳಿಸ್ತೀನಿ. ಮೊದಲು ನೀನು ಫಾರ್ಮಾಲಿಟೀಸ್ ಎಲ್ಲ ಕಂಪ್ಲೀಟ್ ಮಾಡು. ಅದ್ ಹಾಗಲ್ಲ ಕೈಲಾಶ್ ಅವರೇ. ಅವ್ರಿಗೆ ಹೇಳ್ದೆ ನಾವು ಹೀಗೆ ಡಿಸಿಷನ್ ತಗೊಂಡ್ರೆ ಅತ್ತೆಗೆ ನಾವು ಗೌರವ ಕೊಡದೇ ಇರೋ ಹಾಗಾಗತ್ತೆ. ಅದ್ ನನಗಿಷ್ಟ ಇಲ್ಲ. ನೀವೊಂದ್ಸಲ ಅತ್ತೆ ಅವ್ರಿಗೆ ಫೋನ್ ಮಾಡಿ ಅವ್ರ ಪರ್ಮಿಷನ್ ತಗೊಂಡ್ರೆ ನಾನ್ ಸೈನ್ ಹಾಕ್ತೀನಿ. ನೋಡು ರಾಧಿಕಾ, ನೀನು ಡಾಕ್ಟರ್ ಆಗೋದು ದೊಡ್ಡ ವಿಷಯ. ಒಳ್ಳೆ ಕೆಲ್ಸಕ್ಕೆ ಅಮ್ಮ ಯಾವತ್ತೂ ಅಡ್ಡ ಬರಲ್ಲ. ಅಮ್ಮ ಏನೇ ಕೇಳಿದ್ರು ನಾನು ಉತ್ತರ ಕೊಡ್ತೀನಿ. ಓಕೆ? ಅವ್ರನ್ನ ಕನ್ವಿನ್ಸ್ ಮಾಡ್ತೀನಿ ಅನ್ನೋ ನಂಬಿಕೆನೂ ನನಗಿದೆ. ಬೇರೆ ಏನು ಯೋಚನೆ ಮಾಡದೆ ಸೈನ್ ಮಾಡು. ಕಮಾನ್, ಸೈನ್ ಮಾಡು. ಸೈನ್ ಮಾಡಮ್ಮ ರಾಧಿಕಾ. ಒಳ್ಳೆ ಕೆಲಸ ಮಾಡಕ್ಕೆ ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ?